ನಮಸ್ಕಾರ. ನಾನು ಡಾಕ್ಟರ್ ಬೆಳ್ಳಿಯಪ್ಪ, ಕ್ಯಾನ್ಸರ್ ತಜ್ಞ. ಕಳೆದ 36 ವರ್ಷದಿಂದ ಕ್ಯಾನ್ಸರ್ ತನಿಖೆ, ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಮೇ 31 ಇದನ್ನು ನೋ ಟೊಬ್ಯಾಕೋ ಡೇ ಅಂತ ಆಚರಣೆ ಮಾಡ್ತೀವಿ. ಅಂದರೆ ತಂಬಾಕು ರಹಿತ ದಿವಸವೆಂದು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನು ಯಾಕೆ WHO ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ತಂಬಾಕಿನ ಹಾನಿಕರ ಇದನ್ನ ನಾವು ಜನರಿಗೆ ಅದನ್ನ ತಿಳುವಳಿಕೆ ಕೊಡಲಿಕ್ಕೆ. ಈ ತಂಬಾಕು ಮತ್ತೆ ಕ್ಯಾನ್ಸರ್ಗೆ ಬಹಳ ನಿಕಟ ಸಂಬಂಧ ಇದೆ. ತಂಬಾಕು ಸೇವನೆ 2 ವಿಧಾನದಲ್ಲಿ ಆಗ್ತದೆ. ಒಂದು ಸ್ಮೋಕಿಂಗ್ ಅಂದರೆ ಬೀಡಿ, ಸಿಗರೇಟು ಅಥವಾ ಚುಟ್ಟ ಈ ತರದಲ್ಲೂ, ಅಥವಾ ಈ ಪ್ಯಾಕೆಟ್ ಚೂಯಿಂಗ್ ಟೊಬ್ಯಾಕೋ ಅಂತ ಹೇಳ್ತೀವಿ, ಅದರಿಂದ ನಿಮ್ಮ ಗುಟಕ, ಜರ್ದ, ಮತ್ತೆ ಕಡ್ಡಿ ಪುಡಿ. ಈ ಹಳ್ಳಿ ಕಡೆ ಈ ಮರದ ಒಂದು ಕೊಂಬೆದು ಕಟ್ಟಿಗೆಯಿಂದ ಅದನ್ನ ತಂಬಾಕು ಒಳಗೆ ಜಗ್ಗಿ ಅದನ್ನ ತಂಬಾಕು ಮೂಲಕ ಸೇವನೆ ಮಾಡ್ತಾರೆ. ಯಾವ ಮೂಲಕ ತಗೊಂಡ್ರು ಕ್ಯಾನ್ಸರ್ ಬರೋದು ಖಂಡಿತ. ಈ ತಂಬಾಕು ಸೇವನೆ ಒಂದು ದಿನ ಅಥವಾ ಒಂದು ವಾರದಲ್ಲಿ ಬರೋದಿಲ್ಲ. ಅವನು ಶುರು ಮಾಡಿ 20-21 ವರ್ಷದಲ್ಲಿ ಶುರು ಮಾಡಿದ್ರೆ ಇನ್ನೊಂದು 15-20 ವರ್ಷದಲ್ಲಿ ಬಾಯಿ ಕ್ಯಾನ್ಸರು ಅಥವಾ ಕ್ಷೀರಾಕೃತಿಗೆ ಅಂದರೆ ನೆಕ್ ಕ್ಯಾನ್ಸರು ಅಥವಾ ಲಂಗ್ ಕ್ಯಾನ್ಸರು, ಹೊಟ್ಟೆ ಕ್ಯಾನ್ಸರ್ ಬರೋದಲ್ಲಿ ಖಚಿತವಾಗಿ ಇದೆ. ಅದರಿಂದ ನಾನು ಜನರಲ್ಲಿ ಅದರ ಬಗ್ಗೆ ಹೇಳೋದಾದ್ರೆ, ದಯವಿಟ್ಟು ಈ ತಂಬಾಕು ಸೇವನೆ, ಸ್ಮೋಕಿಂಗ್ ಅಥವಾ ಚೂಯಿಂಗ್ ಎರಡನ್ನು ನೀವು ನಿಲ್ಲಿಸಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಟೊಬ್ಯಾಕೋ ಅಂಡ್ ಕ್ಯಾನ್ಸರ್ ಆರ್ ಮೇಡ್ ವಿತ್ ಈಚ್ ಅದರ್. ಅಂದರೆ ನೀವು ಇವೆರಡಕ್ಕೂ ಬಹಳ ನಿಕಟ ಸಂಬಂಧ ಇರೋದ್ರಿಂದ ನೀವು ಅದನ್ನ ಪೂರ್ತಿ ನಿಲ್ಲಿಸಿ ನಿಮ್ಮ ಆರೋಗ್ಯ ನೀವೇ ನೋಡಿಕೊಳ್ಳಬೇಕಾಗ್ತದೆ. ಥ್ಯಾಂಕ್ ಯು.